ಇಂಥವೇನಕ್ಕೆ ಮಾಡ್ತೀಯ? ನಾನು ಮರ್ಯಾದೆ ತೆಗಿಯೋ ಅಂತ ಕೆಲಸ ಮಾಡ್ತಾ ಇದೆಯಲ್ಲ ನೀನು. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ? ನನ್ನ ಮರ್ಯಾದೆ ಹೋಗ ಅಂತ ಕೆಲಸ ಮಾಡ್ತೀಯಲ್ಲ. ಅಲ್ಲ, ಯಾರನ್ನ ಏನಂತಾರೆ ಇವಾಗ? ನೋಡು, ನಮ್ಮಪ್ಪ ಹೆಂಗೆ ಬೈತು ನಿನ್ನ ಹೆಂಡ್ತಿಗೆ. ಒಳ್ಳೆ ಬುದ್ಧಿ ಕಲ್ಸಪ್ಪ, ನಿನ್ನ ಹೆಂಡ್ತಿ ಬುದ್ಧಿ ಸರಿ ಇಲ್ಲ ಅಂತ ಹೇಳಿ ಹೆಂಗೆ ಬೈತು. ನನ್ನ ಮರ್ಯಾದೆ ತೆಗಿತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ, ನಾನೇನು ಮಾಡಲಿಲ್ಲ, ಸುಮ್ಮನಿರ್ರಿ. ಎಲ್ಲ ಅಕ್ಕನೇ ಮಾಡಿದ್ದು. ಅಕ್ಕನೇ ಐತಲ್ಲ, ನನ್ನ ಈ ಮನೆಯಿಂದ ಕಳಿಸ್ಬೇಕಂತ ಹೇಳಿ ಏನೆಲ್ಲ ಪ್ರಯತ್ನ ಪಡ್ತಾ ಇತ್ತು. ಅದಕ್ಕೆ ನಾನು ಹಿಂಗೆ ಮಾಡಿದೆ. ನಾವೇನೋ ಮನೇಲಿದ್ದೀವಪ್ಪ, ಅದಕ್ಕೆ ಹೋಗ್ಲಿ ಬೇರೆ ಅಂತ ಹೇಳಿ ನಮ್ಮಮ್ಮರು ಎಷ್ಟೋ ದೊಡ್ಡ ಮನೆ ಕಟ್ಟಿದ್ದಾರೆ ಸಾವ್ಕಾರು ಅಂತ ಹೇಳಿ ನಮ್ಮಮ್ಮನ ಮನೇಲಿ ಇರೋಕ್ಕಾಗುತ್ತಾ? ನಿಮ್ಮ ಅಮ್ಮನ ಮನೇಲಿ ಹೋಗಿರ್ಬೋದಪ್ಪ ಅಂತ ಹೇಳಿ ಅವಕ್ಕೊಂದು ಪ್ಲಾನ್ ಏನು. ಇವಾಗೆಲ್ಲ ನಾನೇ ಮಾಡ್ಕೊಬಿಟ್ಟು ಎಲ್ಲ ನಾನೇ ಆಸ್ತಿ ಇದನ್ನೆಲ್ಲ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರಬೇಕು, ನಾನೇ ಎಲ್ಲ ಬರ್ಸ್ಕೊಂಡು ಅಂತ ಯೋಚನೆ ಮಾಡ್ತೈತೆ. ಇವಳಿಗೆ ಹೆಂಗೂ ಅವ್ರ ಅಮ್ಮನ ಮನೆ ಐತಲ್ಲ, ಹೋಗಿರ್ಲಿ ಅಂತ ಹೇಳಿ ಯೋಚನೆ ಮಾಡ್ತೈತೆ ಇವಕ್ಕ. ಸುಮ್ಮನೆ ನಿನ್ನ ಅವತ್ತೇನು ಆ ಥರ ಮಾಡಲ್ಲ. ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ನಾನು ನೋಡ್ದಂಗೆ ಒಳ್ಳೇದು ಮಾಡೈತೆ ಹೊರ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ಸುಮ್ಮನಿರು, ಸುಮ್ಮನೆ ಅನ್ಯಾಯ ನೀನು ಮಾತಾಡಬೇಡ. ಹಂಗಲ್ ಕಣಪ್ಪ, ಅವಳು ಹಂಗೇನೆ. ನಮ್ಮ ಸಿಂಧು ಇಲ್ಲಿರೋಕ್ಕೆ ಎಷ್ಟು ಹೊಟ್ಟೆ ಹುರ್ಕೊಂತ ಇದ್ದಾಳೆ ಗೊತ್ತೇ? ಏನನ ಮಾಡಿ ಇವಳನ್ನ ಮನೆ ಬಿಟ್ಟು ಕಳಿಸಿ ಎಲ್ಲ ನಾನೇ ಮಾಡ್ಕೊಂಡು ಮನೆ ಕಟ್ಕೋಬೇಕು, ಮನೆ ಕಟ್ಕೊಂಡು ನಾನೇ ಚೆನ್ನಾಗಿರ್ಬೇಕು, ನಾನೇ ಗೌರ್ಮೆಂಟ್ ಕೆಲಸದಾಗ ಇದ್ದೀನಿ, ನಾನು ಒಬ್ಬಳೇ ಚೆನ್ನಾಗಿರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅವಳು. ಅದಕ್ಕೇನೆ ನಿಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅಂತಲೇ ಅವಳು ಹಿಂಗೆಲ್ಲ ಮಾಡ್ತಾ ಇರೋದು. ಸುಮ್ಮನಿರ್ರಿ, ನೀವು ಯಾಕೆ ಯಾರ್ಯಾರು ಮಾತಾ ಕೊಟ್ಕೊಂಡು ನಾನು ನೋಡಿತಾ ಇದ್ದೀರಾ? ಅವತ್ತಿಗೆ ಅದನ್ನ ತೋರಿಸ್ತಾ ಇದ್ರೆ ಫೋನಲ್ಲಿ ವೀಡಿಯೋನ ನೋಡ್ತಾ ಇದ್ರೆ ಹಂಗೆ ಮೈಯೆಲ್ಲ ಬೆಂಕಿ ಬೆಂಕಿ ಆದಂಗೆ ಆಗುತ್ತೆ. ಆ ಥರ ಯಾಕೆ ಮಾಡೋಕೆ ಹೋದೆ? ಸುಮ್ಮನೆ ಇರಬೇಕಾ ಬೇಡವಾ ನೀನು? ಅದು ನೋಡಿದ್ರೆ ಅನ್ನ ಎಲ್ಲ ಚೆಲ್ತಾ ಇದೆಯಾ. ನಮ್ಮಪ್ಪ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಐತೆ. ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ಈ ಥರ ಮಾಡ್ದಾರಲ್ಲ, ನೀನು ಏನು ಈ ಥರ ಮಾಡ್ತಾ ಇದೆಯಾ ನೀನು? ಇಲ್ಲಿ ನೋಡಕ್ಕ, ಇವಳಿಗಂತೂ ಗೊತ್ತಾಗಲ್ಲ ಅಂದ್ರೆ ನಿಮ್ಗಾನ ಗೊತ್ತಾಗಲ್ವಾ? ಯಾಕೆ ಹಿಂಗೆ ಮಾಡ್ತೀರಾ ನೀವು? ಮತ್ತೆ ಹಿಂಗೆಲ್ಲ ಹಿಂಸೆ ಕೊಡ್ತಾಳೆ ಅವಳು. ನನಗೆ ತುಂಬ ಇದು ಮಾಡ್ತಾಳೆ ಕಣಂಟಿ. ಅವಳು ಇಲ್ಲಿಂದ ಹೋಗ್ಲಿ ಅಂತ ಹೇಳಿ ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಹೇಳಿದ್ಲ. ಅದಕ್ಕೆ ನಾನು ಏನೋ ಹೇಳಿದ್ನಪ್ಪ, ಮಾಡಮ್ಮ ಅಂತ ಹೇಳಿ. ಬಿಡ್ರಿ, ಹೊಡಿಬೇಡ್ರಿ, ಸುಮ್ಮನೆ ಯಾಕೆ ಹೊಡಿತೀರಾ? ಹೊಡಿದಂಗೆ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ನೀನು? ಅಲ್ಲ, ನೀನು ಮಾಡಿರೋ ತಪ್ಪಿಗೆ ಹೊಡಿದಂಗೆ ಸುಮ್ಮನೆ ಬಿಟ್ಟರೆ ಅಷ್ಟೇ. ನಾನು ಮರ್ಯಾದೆ ತೆಗಿತೀಯ ನೀನು. ಬಾರಕ್ಕ, ಅದೇನು ಮಾಡ್ತಾಳೆ ನೋಡೋಣ. ಮನು, ನಿನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕಲಿಸು ಫಸ್ಟು. ನಿನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕಲಿಸೋ. ನಾನೆಲ್ಲ ಹೇಳ್ತಾ ಇದ್ದೀನಿ ದೀಕ್ಷಾ, ನೀನು ಸುಮ್ಮನೆ ಇದ್ದುಬಿಡು. ನಾನೆಲ್ಲ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿಗೆ. ಏನು ಅಂದ್ಕೊಂಡಿದ್ದಾಳೆ ಅವಳು? ನಮ್ಮ ಅಕ್ಕನ ಮೇಲೆ ಯಾಕೆ ಹಿಂಗೆ ಮಾಡ್ತಾಳೆ? ನಮ್ಮ ಅಕ್ಕ ಇನ್ನೂ ಒಳ್ಳೇದು ಬಯಸ್ತಾಳೆ ಹೊರ್ತನು ಕೆಟ್ಟದ್ದು ಯಾರಿಗೂ ಬಯಸಲ್ಲ. ಸುಮ್ಮನೆ ಊರಲ್ಲೆಲ್ಲನ ಅವಳು ನನ್ನ ಆಸ್ತಿನ ಕಿತ್ಕೊಳಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾಳೆ. ನಮ್ಮಮ್ಮರ ಮನೇಲೆಲ್ಲ ಚೆನ್ನಾಗಿರೋದಕ್ಕೆ ಹೊಟ್ಟೆ ಹುರ್ಕೊಂತಾ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾಳಲ್ಲ. ನಾವೇನು ಕೊಟ್ಟೆ ಹುರ್ಕೊಂಬನ್ನ ಅವಳು ನೋಡಿ. ನನ್ನ ನೋಡಿದ್ರೆ ಇವಳಿಗೆ ಇದಕ್ಕೆ ಮತ್ತೆ ಹಿಂಗಾಗಿ ಗಂಡ ಇದಾಗಿ ಚಿಕ್ಕ ವಯಸ್ಸಿಗೆ ಗಂಡ ಸತ್ತೋಗಿರೋದು ಅಂತ ಎಲ್ಲ ಮಾತಾಡ್ಕೊಂಡು ಓಡಾಡ್ತಾಳೆ. ಇವಳಿಗೇನೋ ಬೇಕು ನಿನ್ನ ಹೆಂಡ್ತಿಗೆ? ಅವಳು ಅಚ್ಚುಕಟ್ಟಾಗಿ ನ್ಯಾವಾಗಿದ್ದರೆ ಸರಿ ನೋಡು ಮನು, ನಾನು ಹೇಳಿರ್ತೀನಿ ನಿನ್ನ ಹೆಂಡ್ತಿಗೆ. ನಾನು ಯಾರ ಹತ್ರನೂ ಹೇಳಿಲ್ಲ ಕಣೆ. ನಾನು ಯಾಕೆ ಹೇಳೋಕೆ ಹೋಗೋಣ ಹೇಳು? ನಾನು ನಿನ್ನ ಸುದ್ದಿನೇ ಮಾತಾಡಿಲ್ಲಮ್ಮ. ಸುಮ್ಮನೆ ಜನ ಯಾರ್ಯಾರನೋ ಇಲ್ಲದ್ದೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಹುಟ್ಟಿಸ್ಕೊಂಡು ಬಂದು ನೀನು ಇಲ್ಲಿ ಮಾತಾಡಬೇಡ. ನಾನು ನಿನ್ನ ಬಗ್ಗೆ ಮಾತಾಡೇ ಇಲ್ಲ, ನಿನ್ನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಮುಚ್ಚೆ ಸಾಕು. ನಾನು ಇವಾಗಿನ ನಮ್ಮ ಮನೆ ತಕ್ಕ ಹೋಗಿದ್ಕೆ ನನ್ನ ತಂಗಿ ಅವಳು ಅಕ್ಕವಳ್ದು ಯಾಕೋ ಭಾಳ ಆಗೈತೆ ಕಣೆ ಅಕ್ಕ, ನನ್ನ ಬಗ್ಗೆನೂ ಎಲ್ಲರೂ ಕೂಟ ನಿಂಗೆ ಹೇಳ್ಕೊಂತ ಓಡಾಡ್ತಾ ಇದ್ದಾಳೆ ಅಂತ ಹೇಳಿ ನನ್ನ ಗಂಡನಿಗೆ ಮೋಸ ಮಾಡಿ ಇವತ್ತು ನನ್ನ ಗಂಡನ ಕಂಪ್ಯೂಟರ್ ಸೆಂಟ್ರ್ ತೊಗೊಂಡಿದ್ದಾಳೆ ಅಂತ ಹೇಳಿ ಎಲ್ಲರೂ ಕೂಟು ಹೇಳ್ಕೊಂಬಂದಿದ್ಯಾ. ನಾನು ನನ್ನ ತಂಗಿ ಅವಳು ದುಡ್ಡು ಕೊಟ್ಟಿದ್ದಾಳೆ, ನಾವು ಕೊಟ್ಟಿದ್ದೀವಿ ಅಷ್ಟೇ. ನಿನ್ನ ಗಂಡಂದೇನಲ್ಲ ಅದು. ಹೇಳೋ ನಿನ್ನ ಹೆಂಡ್ತಿಗೆ. ಹೇಳ್ತೀನಿ ದೀಕ್ಷಾ, ಸುಮ್ಮನಿರು. ಅಲ್ಲ, ಮತ್ತೆ ನಾನು ದುಡ್ಡು ಕೊಟ್ಟು ತೊಗೊಂಡಿರತ್ತೆ ತಾನೆ. ನನ್ನ ಕಣ್ಣೆದ್ರಿಗೆ ಯಾರ ಹತ್ರನೋ ಹೇಳ್ತಿದ್ಲು. ಬಿಡು ಹೋಗ್ಲಿ ಅಂತ ನಾನು ಸುಮ್ಮನಾಗಿದ್ದೀನಿ. ನಾನು ಓಡಾಡ್ದಂಗೆಲ್ಲ ಒಬ್ರಿಗೆ ಮೋಸ ಮಾಡಿ ತೊಗೊಂಡಿರೋದು ಇದು, ಒಬ್ರಿಗೆ ಮೋಸ ಮಾಡಿ ತೊಗೊಂಡಿರೋದು ಅಂತ ಹೇಳಿ ಎಷ್ಟು ಹೇಳ್ತಾಳೆ ಗೊತ್ತಾ ಇವಳು? ಹೋಗ್ಬೇಕಾದ್ರೆಲ್ಲ ಮಾತಾಡ್ತಾಳೆ, ಅಲ್ಲಿ ಕಂಪ್ಯೂಟರ್ ಸೆಂಟ್ರ್ ಹತ್ರ ಎಲ್ಲ ಬಂದು ಮಾತಾಡ್ತಾಳೆ, ಅಂಗಡಿ ಹತ್ರ. ನಮ್ಮ ಅಕ್ಕನಿಗೆ ಈ ಥರ ಟಾರ್ಚರ್ ಕೊಡ್ತಾಳೆ. ನೋಡು, ಸರಿ ಹೋಗಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರೆ. ಇನ್ನೊಂದ್ಸತಿ ಏನೋ ನಿಂತದೆ ಎಲ್ಲ ನಿನ್ನ ಗೊತ್ತಾದರೆ ನಾವು ಮಾತ್ರ ಸುಮ್ಕೆ ಇರಲ್ಲ, ಗ್ರಾಚಾರ ಬಿಡಿಸ್ಬಿಡ್ತೀವಿ. ನಮ್ಮ ಸುದ್ದಿಗೆ ಏನೋ ಬಂದರೆ ಯಾಕೆ ಸುಮ್ಮನಿರ್ತಾರೆ ಇವರು? ಏನೋ ಮಾತಾಡೋದಿಲ್ಲ, ಇವ್ರಿಗೂ ಜಗಳ ಮಾಡೋದಕ್ಕೆ ಬರೋದಿಲ್ಲ, ಏನೋ ಕಂಡಿಲ್ಲ ಇವರು ಅಂತ ಅಂದ್ಕೊಂಡಿದ್ಯಾ? ನಾವು ಎಲ್ಲ ಕಂಡಿದ್ದೀವಿ. ಸುಮ್ಮನೆ ಇದ್ದರೆ ಸಾಕಪ್ಪ. ಸುಮ್ಮನೆ ಯಾಕೆ ಅವ್ರ ತಂಟಿಗೆಲ್ಲ ಹೋಗೋದು ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಇರ್ತೀವಿ ಅಷ್ಟೇ. ಬಿಟ್ಟರೆ ನಾವೇನಿಲ್ಲ, ನಮ್ಮ ತಂಟಿಗೆ ಬಂದರೆ ಯಾರನ್ನೂ ಬಿಡೋದಿಲ್ಲ ನೋಡಿ, ಹೇಳಿರ್ತೀನಿ. ಏನು ಅನ್ಕೊಬಿಟ್ಟಿದ್ದಾಳೆ ದೀಕ್ಷಾ? ಎಷ್ಟು ನಾನು ಸುಧಾರಿಸಿದ್ದೀನಿ ನಿಜವಾಗ್ಲೂ. ಅಷ್ಟು ನನಗೆ ಕೆಟ್ಟದ್ದು ಮಾಡ್ತಾಳಲ್ಲ ಇವಳು. ಅವಳು ಬಂದಾಗಿಂದನೂ ನಾನು ನೀನು ಏನಾನ ತಗೊಂಬರಮ್ಮ, ನೀನೇನೋ ಒಂದು ಕೆಲಸ ಮಾಡಮ್ಮ ಅಂತ ಹೇಳ್ದಂಗೆ ನಾನು ಕೈ ಬಿಟ್ನಲ್ಲ, ಅದಕ್ಕೇನೆ ಇವಳಿಗೆ ಜಬ್ಬ ಮದ್ಬಿಡ್ತು. ಸುಮ್ಮನಿರಮ್ಮ ಸಾಕು. ಎಲ್ಲನ ನೀನೇ ಆಸ್ತಿ ಬರೆಸ್ಕೊಂಬಕ್ಕಾಗಿನ ಹಿಂಗೆ ಮಾಡ್ತಾ ಇದೆಯಾ? ಅಮ್ಮರ ಮನೆ ಐತೆ ಹೋಗ್ಲೇಳು ಅಂತ ಹೇಳಿ. ಅವಳಿಗೂ ಐತೆ ಅಮ್ಮನ ಮನೆ. ಇವಳೊಬ್ಳಿಗೆ ಎಲ್ಲ ಇರೋದು. ಅವಳು ಅದಕ್ಕೆ ಮಾಡ್ತಾ ಇದ್ದಾಳೆ ಹಿಂಗೆ. ಇವಳು ಹಂಗೇನೆ ಹೋಗ್ಲೇಳು ಅಂತ ಹೇಳಿ ನಮ್ಮ ಅಕ್ಕನ ಮೇಲೆ ಇದು ಮಾಡ್ತಾ ಇದ್ದಾಳೆ. ಇವಳೇ ಮಾಡ್ತಾ ಇರೋದು, ನಮ್ಮ ಅಕ್ಕ ಏನಲ್ಲ. ಏನು ಮಾತಾಡ್ತಾ ಇದೆಯಾ ದೀಕ್ಷಾ ನೀನು? ಮತ್ತೆ
ನೀನೇನು ಮಾತಾಡ್ತಾ ಇದೆಯಾ? ನಿಮ್ಮಮ್ಮನ ಮನೆ ಒಂದೇನಾ ಇರೋದು? ನಮ್ಮಮ್ಮನ ಮನೆನೂ ಐತೆ, ನಮ್ಮ ಮನೆಯಲ್ಲೂ ಜಾಗ ಐತೆ. ನಾವು ಎರಡು, ನಮ್ಮದು ನಿಮ್ಮದಿನ ಒಂದು ಮನೆ, ನಮ್ಮದು 2 ಮನೆ ಆಗುತ್ತೆ. ನಮ್ಮಮ್ಮನ ಮನೆಯಲ್ಲೂ ನಮ್ಮ ಅಕ್ಕ ಬಂದು ಇರ್ಬೋದಲ್ಲ. ಹಾಂ, ನಮ್ಮಮ್ಮನ ಮನೆ ಅಂತಂದ್ರೆ ಅವಳು ನಮ್ಮಮ್ಮನ ಮನೆ ಐತೆ ಅಂತ ಅವಳು ಅಂತಾಳೆ. ಸುಮ್ಮನಿರತ್ಲಾಗೆ. ಇವಾಗ ಅಪ್ಪ ಏನೋ ಅಮ್ಮ ಏನೋ ಇಲ್ಲ, ಅವ್ರು ಎಲ್ಗೋ ಹೋಗವ್ರು ಏನೋ ಕೆಲಸ ಐತೆ ಅಂತೇಳಿ ಸುಮ್ಮನಿರಿ. ಯಾಕೆ ಜಾಗ್ಲಾಡಕ್ಕೆ ಹೋಗ್ಬೇಡ್ರಿ, ಅಪ್ಪ ಬೈತೈತೆ ಮತ್ತೇನು ಅಲ್ಲಿ ಹೇಳೋಗೈತಿ. ನಿನ್ನ ಹೆಂಡ್ತಿಗೆ ಹೇಳಕ್ಕೆ ಬಂದೀನಿ. ನನ್ನ ಬಗ್ಗೆ ಆಗೇಳು, ನನ್ನ ತಂಗಿರ ಬಗ್ಗೆ ಆಗಲೇಳು, ನಮ್ಮ ಅಕ್ಕನ ಬಗ್ಗೆ ಆಗಲಿ, ಯಾರ ಬಗ್ಗೆನೇ ಆಗಲಿ ಅವ್ಳು ಕೆಟ್ಟದಾಗ ಮಾತಾಡಿದ್ರು ಅಲ್ಲೂ ಇಲ್ಲೂ ಏನಾದರೂ ಹೇಳ್ಕೊಂಡು ತಿರ್ಗಾಡಿದ್ರೆ ನೋಡಿ ಗ್ರಾಚಾರ ನೆಟ್ಗಿರೋದಿಲ್ಲ, ಹೇಳಿರ್ತೀನಿ. ಇವ್ರಂತ ಜನ ತಿಳ್ಕೊಬೇಡ. ನಮ್ಮಪ್ಪ ನಮ್ಮಮ್ಮ ಎಷ್ಟು ಗೌರವವಾಗಿ ಇದ್ದಾರೆ ಅಂತ ನನಗೆ ಗೊತ್ತೈತಿ. ಇವ್ರಂಗೆ ಅಡ್ಬಿಡಂಗಿ ಆಟ ಆಡಿ ತಿರ್ಪೆ ಶೋಕಿ ಮಾಡ್ಕೊಂಡು ನಮ್ಮಮ್ಮಯ್ಯ ಊರಾಗೆ ಮರ್ಯಾದೆ ಕಳ್ಕೊಂಡಿಲ್ಲ, ತಿರ್ಪೆ ಶೋಕಿ ಮಾಡ್ಕೊಂಡು. ನೋಡು ಮನು, ನಮ್ಮಪ್ಪ ನಮ್ಮಮ್ಮನ ತಿರ್ಪೆ ಶೋಕಿ ಅಂತಾಳೆ. ಅವರು ಯಾವತ್ತಿಂದ ಅವತ್ತೇ ಆಗ್ಲೇಳು, ಅವ್ರು ನೆಮ್ಮದಿ ಜೀವನ ಮಾಡ್ತಾರೆ. ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ಸ್ಟ್ಯಾಂಡರ್ಡೇ, ಅವ್ರು ಹುಟ್ಟಾಗಿಂದನೂ ಸ್ಟ್ಯಾಂಡರ್ಡೇ. ನೀನು ಅದನ್ನೆಲ್ಲ ಹೇಳ್ಬೇಡ ನೀನು. ಇಲ್ಲಡೆ ನಮ್ಮಕ್ಕ ನಿನಗೆ ಮೋಸ ಮಾಡಲ್ಲ, ನಿನಗೆ ಬಿಡೋದು ಇಲ್ಲ. ಹಂಗೆ ಅರ್ಧ ಆಗ್ಲೇಳು. ಈ ಮನೆಗೆ ಅರ್ಧ ಭಾಗ ಮಾಡ್ಕೊಂತಾರೆ. ನಮ್ಮ ಅಕ್ಕ ಏನು ಮೋಸ ಮಾಡಲ್ಲ ಕಣೆ ಯಾರಿಗೂ. ನೀನು ನಮ್ಮ ಅಕ್ಕ ಮೋಸ ಮಾಡ್ತಾಳೆ ಅಂತ ಹೆಂಗೆ ಬೇಕು ಹಂಗೆ ಮಾತಾಡೋದು. ನಮ್ಮ ಅಕ್ಕ ಸುದ್ದಿಗೆ ಬಂದರೆ ಅಂದರೆ ಗ್ರಾಚಾರ ನೆಟ್ಟಿಗಿರಲ್ಲ ನೋಡಿ, ಹೇಳಿರ್ತೀನಿ. ನನ್ನ ಬಗ್ಗೆನೂ ಮಾತಾಡಿದ್ಯಾ, ನಮ್ಮ ಅಕ್ಕನ ಬಗ್ಗೆನೂ ಮಾತಾಡಿದ್ಯಾ. ನೀನು ಎದುರಿಗೆ ಹೋಗ್ಬೇಕಾದ್ರೆ ಎಷ್ಟೋ ದಿವಸ ಮಾತಾಡಿದ್ಯಾ, ಆದ್ರೂ ನಾನು ಒಬ್ರು ಹೇಳಿರೋದು ಕೇಳಲ್ಲ ನಾನು. ಆದ್ರೆ ನಾನು ಕಿವಿಯಾರ ಕೇಳಿಸ್ಕೊಂಡು ಸುಮ್ಮನೆ ಆಗಿದ್ದೀನಿ. ಬಿಡು, ಏನು ಜಗಳ ಅಂತ ಹೇಳಿ. ಎಷ್ಟು ಸತಿ ಅಂದಿದ್ಯಾ ಹೇಳು ನಾನು ನೋಡಿ. ನೀನು ಮೋಸ ಮಾಡ್ತಾಳೆ ಸಂಗೀತ ಅಂತ ಅಂದ್ಕೊಂಡಿದ್ರೆ ಮನಸ್ಸಿಂದ ತೆಗೆದಾಕು. ನಾನು ಯಾರಿಗೂ ಮೋಸ ಮಾಡೋದಿಲ್ಲ. ನೋಡು, ನನಗೆ ಕಡಿಮೆ ಬಂದರೂ ಪರವಾಗಿಲ್ಲ, ನಾನು ಮೋಸ ಮಾಡೋದಿಲ್ಲ. ಒಟ್ಟಿನಲ್ಲಿ ನಾನು ನಿನಗೆ ಬಿಡೋದಿಲ್ಲ ಕಣೆ, ಅಷ್ಟೇ. ನೀನು ಬಿಡ್ತಾಳೆ ಹಿಂಗೆ ಟಾರ್ಚರ್ ಕೊಟ್ಟರೆ ಅಂತ ಹೇಳಿ ನೀನು ತಿಳ್ಕೊಂಡಿದ್ರೆ ಅದನ್ನ ತೆಗ್ದಾಕ್ಬಿಡು. ನೀನು ಅಂದ್ಕೊಂಡಿರೋದು ನಾನಲ್ಲ ಅಕ್ಕ. ನೀನೇನು ಇವಳನ್ನೇನಾದರೂ ಮಾಡಿ ಇಲ್ಲಿಂದ ಓಡಿಸ್ಬಿಟ್ಟು ನಾನು ಹೆಂಗೋ ಕೆಲಸಲ್ಲಿದ್ದೀನಿ, ನಾನು ನನ್ನ ಗಂಡ ದುಡಿತೀವಿ, ಇಬ್ರು ದುಡ್ಡು ಬೇರೆ ಐತೆ ಅಂತ ಹೇಳಿ ಕಟ್ಟೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು. ನೀವು ಮಾಡ್ಕೊಂಡಿರೋದಕ್ಕೇ ನಾನು ಮಾತಾಡ್ತಾ ಇರೋದು. ನಾನಿವತ್ತು ಸರಿಯಾಗೇ ಮಾತಾಡ್ತಾ ಇದ್ದೀನಿ. ಏನೇ ನೀನು ಸರಿಯಾಗಿ ಮಾತಾಡೋದು? ಏನು ಮಾತಾಡೋದು ನೋಡು. ನಮ್ಮ ಅಕ್ಕನ ವಿಷಯಕ್ಕೆ ನೀನು ಆಗ್ಲೆಲ್ಲ ತಲೆ ಹಾಕ್ಬಿಟ್ರೆ ಸರಿ ಹೋಗಲ್ಲ ನೋಡು. ಸುಮ್ಮನಿರ್ರಿ ದೀಕ್ಷಾ, ಸುಮ್ಮನಿರ ಮತ್ಲಾಗೆ ಹೋದ್ರು ಹೋಗ್ಲಿ, ಏನೋ ನಿಮ್ಮದಿ ಆಗೈತೆ. ಸುಮ್ಕಿರ ಮಾತ ಹೋಗಿ. ಹೋಗಿ ಸಂಗೀತಕ್ಕ ಕರ್ಕೊಂಡೋಗಿ. ಇವ್ರನ್ನ ಯಾಕೆ ಮತ್ತೆ ಕರ್ಕೊಂಬಂದಿದ್ದೀರಾ? ಮತ್ತೆ ಏನು ಹಂಗೆ ನನಗೇನು ಯಾರೂ ಇಲ್ಲ ಅನ್ನೋ ಥರ ಮಾತಾಡ್ತಾರೆ ಇವರಿಬ್ರು. ಇವಳು ಒಬ್ಳಿಗೇನು ಆಂಟಿ ಇರೋದು? ನನಗೂ ಇದ್ದಾರೆ. ನಾನು ಕರ್ಕೊಂಬರ್ತೀನಿ. ನನಗೂ ಆಂಟಿ ಇದ್ದಾರೆ. ಅದು ನಾನು ಹೇಳಿದ್ದು ಏನಂತಂದರೆ, ಇವಾಗ ಭಾಗ ಕೊಡಿಸ್ರಿ ಅಷ್ಟೇ. ಭಾಗ ತಗೊಂಬನ, ಸುಮ್ಮನೆ ಯಾಕೆ? ನನಗೇನು ಕೇಳ್ತೀನಿ? ನಾನು ಕೊಡೋಳು, ಮಾವನ ಕೇಳು. ಮಾವ ತಾನೇ ಕೊಡೋದು. ಮಾವ ಅತ್ತೆನ ಕೇಳು, ಕುಂಡ್ರಿಸ್ಕೊಂಡು ಕೊಟ್ಟರೆ ನಾವು ತಗೊತೀವಿ, ನೀನು ತಗೋ ಅಷ್ಟೇ. ನಾವು ರೆಡಿ, ನೀವು ರೆಡಿ. ಸುಮ್ಮನೆ ಮಾತಾಡಬೇಡ ನೀನು. ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಇರಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಹೋಗ್ಬೇಕು, ಅಲ್ಲಿ ನೋಡಬೇಕು, ಬರಬೇಕು ಅಷ್ಟೇ. ಸುಮ್ಮನೆ ನೀನು ಇಲ್ಲದ್ದೆಲ್ಲ ಮಾತಾಡುತ್ತಾ ಕೂತ್ಕೊಳ್ಳೋದು, ಅದನ್ನು ಮಾಡು ಇದು ಮಾಡು ಅಂತ ಹೇಳೋದು, ಅದನ್ನೆಲ್ಲ ಬಿಟ್ಟುಬಿಡ್ಬೇಕು ನೋಡೋ, ಹೇಳಿರ್ತೀನಿ. ಬಾ ದೀಕ್ಷಾ, ಹೇಳಿದೀವಲ್ಲ, ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ಬಂದಾಗ ನೋಡ್ಕೊಳ್ಳೋಣ ಬಾ. ಇವಾಗ ಯಾಕೆ ಸುಮ್ಮನೆ, ಇವಾಗ ವಾರ್ನಿಂಗ್ ಮಾಡಿದ್ದೀವಲ್ಲ, ನೋಡಿದ್ರಲ್ಲ. ಮನು ಚೆನ್ನಾಗಿ ಬೈತಾ ಇದ್ದಾಳೆ. ಅವಳಿಗೆ ನನ್ನ ಕಳಿಸ್ಬೇಕು ಅಂತ ಮಾಡಿದ್ಲು, ಆ ಪ್ಲಾನ್ ಎಲ್ಲ ಉಲ್ಟಾ ಆಯಿತು. ಅದಕ್ಕೆ ನಮ್ಮ ದೀಕ್ಷಾನ ಚೆನ್ನಾಗಿ ಬೈಯೋದಕ್ಕೆ ಬಂದಿದ್ದಾಳೆ, ಚೆನ್ನಾಗಿ ಬೈತಾಳೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.